ಈ ಸುದ್ದಿ ಐತ್ರಿಪ್ಪ ನಿಮಗೆ ಹೇಳ್ಬೇಕು ನೋಡಿ. ಯಾರು ಹೆಂಗೆ ಹೇಳಿ ನನಗಂತೂ ಗೊತ್ತಾಗತ್ ನೋಡ್ರಿ. ನನಗೆ ಖುಷಿ ಎಷ್ಟಾಗತ್ತೈತೆ ಅಂದ್ರೆ ಯಪ್ಪ ದೇವ, ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಅಷ್ಟು ಖುಷಿ ಆಗತ್ತೈತೆ ನನಗೆ ಇವತ್ತು. ಐ ಶಾಂತಿ, ಇಷ್ಟ ಖುಷಿ ಅದಿಲ್ಲ ಹೇಳಲ್ಲ, ಏನಾತಂತದ ನಾವು ಖುಷಿ ಪಡ್ತೇವ ಹೇಳಿರ ಏನಾತಂತದ. ಅಯ್ಯಯ್ಯಯ್ಯ ಸವಿತಿ ಎಷ್ಟು ಖುಷಿ ಆಗ್ಯಾಳ ಅಂದ್ರೆ ನನಗೂ ಏನೋ ಗುಡ್ ನ್ಯೂಸ್ ಇರ್ತೈತಿ. ಅಲ್ಲೆಲ್ಲ ಏನ್ಲಿ ಅಂತದು ಏನಾತ ಹೇಳಿ ನೋಡೋ. ನಂಗೆ ಫಸ್ಟ್ ನಂಗೆ ಹೇಳಿ, ನಂಗೆ ಹೇಳುವ, ನಂಗೆ ಭಾಳ ತಡ್ಕೊಳಕ್ಕೆ ಗೊತ್ತು, ನನಗೆ ಹೇಳಿ ಫಸ್ಟ್. ಗಪ್ ಕುಂದಿರಿ ಮುಳ್ಯಾರ ಇವತ್ತ, ಗಪ್ ಕುಂದಿರಿ ಹಂಗೆ ಕೊಡ್ಕೊಳತ್ತಾರೆ. ಆಕೆ ಕುಣ್ಯಾತಳಲ್ಲೇ, ಗಪ್ ಕುಂದಿರಿ ಒಂದು 5 ನಿಮಿಷ. ಇವ ನಂಗೆ ಕುಂದ್ರಾಕ ಹೋಗಲಿವ, ನಾನು ನಿಂತ ಕೇಳ್ತೇನೆ, ನನಗೆ ತಡ್ಕೊಳಕ್ಕೆ ಹೋಗಲ್ಲ. ಸವಿತಿ ಪಟ್ನೆ ಹೇಳ, ನನಗೆ ಮೊದ್ಲು ಹೇಳಿ. ಖುಷಿ ಸುದ್ದಿ ಏನಂದ್ರೆ ನಿನ್ನೆ ಕಲ್ಲವತ್ತಿ ಮತ್ತು ಮಾವಾರು ಮಾತಾಡ್ಕೊತೀರ. ಅವರು ಏನು ಮಾತಾಡ್ಕೋತಿರು ನನಗಂತೂ ಕೇಳಿಸ್ಲಿಲ್ಲ. ಅಡಿಗೆ ಕೊನೆಗಿದ್ನಿ, ಅವ್ರು ಏನು ಹೊರಗೆ ನಿಂತು ಮಾತಾಡ್ಕೋವಾಗ ಆಕಿ ಯಾಕೋ ಕಲ್ಲವತ್ತಿ ಸಪ್ಪು ಮಾಡಿಳ. ಯಾಕೆ ಏನಂತ ನಂಗೂ ಕೇಳಿಸ್ಲಿಲ್ಲ. ನಾನು ಸಂಜೆ ಕಡೆ ಕೇಳಿನ, ಯಾಕ್ರಿ ಅತ್ತಿ ಒಂಥರ ಆದಿರಿ, ಉಣ್ವಾರಿ ತಿನ್ವಾರಿ ಅಂತ ಕೇಳಿನಿ ನಾನು. ಅದಕ್ಕೆ ಅವಾಗ ನಾತಾಳಕಿ ವಾವ್ ಸಪ್ಪಗಿದ್ಲು. ಯಾಕೆ ಏನಾದಂತ ಮನೆ ಬಿಟ್ಟು ಹೋಗ್ಕಂತ, ಮನೆ ಬಿಟ್ಟು ಹೋಗ್ತಾನೆ ಅಂದ್ಲಕ್ಕೆ, ಊರೇ ಬಿಟ್ಟು ಹೊರ್ಸನಕಿನ, ಊರು ಸುಮುಳಿನಕಿನ ಅವನಕಿನ. ತಡಿ ಬೇ, ಯಾಕೆ ಹೇಳ್ತೀನಿ ತಡಿ. ಯಾಕಂದ್ರೆ ನನಗೆ ಯಾರದಾರು, ನಾನು ಮದುವೆ ಆಗಿರೋ, ನನಗೂ ಒಂದು ಸಂಸಾರ ಇರ್ತಿತ್ತು, ನನಗೂ ಗಂಡ ಇರ್ತಿದ್ದ, ನನಗೂ ಮಾವ ಇರ್ತಿದ್ದ, ಎಲ್ಲರೂ ಇರ್ತಿದ್ರು, ಗಂಡ ಮಕ್ಕಳು ಎಲ್ಲ ಇರ್ತಿದ್ದು, ನನ್ನೋರು ತನ್ನೋರು ಅಂತ. ಈಗ ನನಗೆ ಯಾರದಾರು ಅಂತ ಕೇಳತ್ತಾಳ. ಯವ್ವ ಅಂತನ್ಯ, ನನಗೆ ಯಾರದಾರ, ಈಗ ನನಗೆ ಯಾರಾದ್ರೆ ಯಾರಕ್ಕಾರ ಹೇಳಿ ನನಗೆ, ಹಂಗೆ ಅನ್ನತ್ತಾಳ. ಗಾಬ ಹೊಡೆದ್ನಿ ಆಕೆ ಅನ್ನೋ ಮಾತು ಕೇಳಿ. ಇಷ್ಟೊಂದು ಮಳೆ ಮಾಡ್ತಾ ಅಂತ ಅಂದ್ಕೊಂಡಿರ್ಲಿಲ್ಲ. ನೋಡಿ ಸವಿತಿ, ನಿನಗೆ ಒಂದು ಮಾತು ಹೇಳ್ತೇನೆ. ನಿಮ್ಮ ಕಲ್ಲವತ್ತಿ ನನಗೇನು ಆಗ್ಬೇಕಾಗಿಲ್ಲ, ಆಕೆಯಿಂದ ನನಗೇನು ಆಗ್ಬೇಕಾಗಿಲ್ಲ. ನಮಗೆ ಶಾಂತಕ್ಕನ ಜೀವನ ಚಲೋ ಹೋದ್ರೆ ಸಾಕು. ಒಟ್ಟು ಆಕೆ ಮಾತು ನೀ ನಂಬಕೋಬೇಡ. ಆಕೆ ಬರೇ ಅಂದ್ರೆ ಬರೇ ನಾಟಕ ಮಾಡ್ತಾಳೆ ನೋಡಾಕಿ. ಒಟ್ಟು ನಂಬಕೋಬೇಡ ಆಕೆ. ಆಕೆ ಕಣ್ಣೀರಲ್ಲ, ಆಕೆ ಉಪವಾಸ ಬೇದು ಸಾತ್ರು ಆಕೆ ನೀ ನಂಬೇಡ. ಆಕೆ ಸತ್ತಂಗೆ ನಾಟಕ ಮಾಡೋ ಹೆಣ್ಣಾದಾಳೆ ಆಕೆ. ನೀವು ಒಟ್ಟು ನಂಬಕೋಬೇಡಕ್ಕಿನ. ಸ್ವಂತ ಅಕ್ಕನ್ನ ಇದು ಮಾಡಾಳಕಿ, ಮೋಸ ಮಾಡಕ್ಕೆ ನಿಂತಾಳಕಿ. ಇನ್ನೇನು ಮಾಡಕ್ಕೆ ಹೇಳಿ ನೀನು. ನೀ ಆಕೆ ಮಾತ್ರ ನಂಬಕೋಬೇಡ. ನಿಮ್ಮ ಮಾವನೂ ಅಷ್ಟೇ ಕಷ್ಟ ಅದ, ನಾವು ಮನುಷ್ಯ ಇಬ್ಬರು ಕೂಡ ನಾಟಕ ಮಾಡೋ ಮಂದಿ ಆಯ್ತದ, ನಂಬಕೋಬೇಡ ನೀ. ಅದೇನೋ ಖರೆ, ಆದ್ರೆ ಗಿರಿಜಾ ಕೇಳ್ದು ಖರೆ ಐತಿ. ಅಷ್ಟು ಸುಲಭವಾಗಿ ನಂಬಕ್ಕೆ ಆಗೋದಿಲ್ಲ. ನೋಡಿರ ತಡಿ ಏನಾಕತ್ ನೋಡೋಣ. ಈಗ ನಾವು ಒಂದು ಪ್ಲ್ಯಾನ್ ಮಾಡೋಣ ಗಪ್ಪಿರ. ಇದು ಖರೆ ಐತು ಸುಳ್ಳೈತು ಅಂತ ನೋಡಕ್ಕೆ ಒಂದು ಪ್ಲ್ಯಾನ್ ಮಾಡೋಣ ಗಪ್ಪಿರ ನಾವು. ಆಕೆಗೆ ಕಲ್ಲವ್ ಏನು ಬೇಕಾದ ಹೇಳಿ, ನೀವು ಒಟ್ಟೆ ಎಲ್ಲದಕ್ಕೂ ಹೂರಿ ಹಾರಿ ಅನ್ನೋದನ್ನ ನಿಮ್ಮ ಅತ್ತಿ ಮುಂದೆ ನೀ ಚಲೋ ಆಗಿರ್ಬೇಕು, ಅಕ್ಕಿ ಮುಂದೆ ನೀ ಕೆಟ್ಟಾಗಿರ್ಬೇಕು. ನೀ ಖರೆ ಹೇಳಿರು ಸುದಾ, ಆಕೆ ಖರೆ ಹೇಳಿರು ಸುದಾ ನಿಮ್ಮ ಅತ್ತೆ ನಂಬಿರ್ಬಾರ್ದು ನೋಡಿ ಶಾಂತಕ್ಕೆ. ಹಂಗೆ ಮಾಡಿ ನೀವು ಒಟ್ಟೆ ಏನಾರಪ್ಪ ನಾವು ನಿಂಗೆ ಕೊಡ್ತೇವೆ ಐಡಿಯಾ. ಆದ್ರೆ ನೋಡ್ಕೊಂಡು ಮಾತಾಡ್ಕೊಂಡು ನಿನಗೆ ಬಿಟ್ಟದ್ದು. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ನಾಲ್ಕಿನ ಎಷ್ಟು ರುಬ್ಬೇಕು, ಹೆಂಗೆ ರುಬ್ಬೇಕು ಹಂಗೆ ರುಬ್ಬೇದಿರ್ತಾನೆ ನಮ್ಮ ಮನ್ಯಾಗ. ಒಟ್ಟು ನಮ್ಮ ಅತ್ತಿ ಜೀವನ ಚಲೋ ಆದ್ರೆ ಸಾಕು. ಆದ್ರೆ ಅವ್ರಿಬ್ಬರದು ಮದುವೆ ಆಗಿತ್ತು ಬಿಟ್ಟಿತ್ತು, ನನಗೆ ಅದ ತಿಳಿವಾತು. ಅದನ್ನ ಹೆಂಗೆ ತಿಳ್ಕೋದಂತ ಗೊತ್ತಾಗತ್ತೆ ನನಗೆ. ಅಯ್ಯೋ ಕೊಳ್ಳಾಗ ತಾಳಿಗಿಳಿ ಹಾಕ್ಕೊಂಡಿಲ್ಲ ಮತ್ತೆ ಅಕ್ಕೇನ. ಅಯ್ಯ, ನಾನು ಸೊಸಿನೂ ಹಾಕ್ಕೊಂಡಿಲ್ಲ, ಮನ್ಯಾಗ ಇರ್ತಾಳೆ ಇಲ್ಲಿ. ಮತ್ತೆ ನನ್ನ ಗಂಡ ನನ್ನ ಮಗನ ಮದುವೆ ಆಗಳು, ಹಂಗಂತೇನು ಮದುವೆ ಆಗಿಲ್ಲ ಅಂತ ಅನ್ನಕ್ಕೆ ಬರ್ತೈತಿ. ಈಗ ಗೊತ್ತೈತಿ ಎಲ್ಲ ಈಗಿನ ಕಾಲದ ಹಾಕೋತ ಬಿಡ ನಮ್ಮವ ಫ್ಯಾಷನ್ ಮಾಡ್ಕೋತ ಹೋಗ ಹಂಗೆ ಮುಕ್ಳಿ ಮೇಲೆ ಮಾಡ್ಕೊಂಡು.